ನಿಧಾನದಲ್ಲ ಇರ್ಬೇಕು. ಇಡ್ಲಿ ಎಷ್ಟೊಂದು ನಿಂತ್ಕೊಂಡು ಆಯಿತು. ನಿಮ್ಗೆ ಹೆಂಗೆ ಬತ್ತಂಗಡಿ ತಲೆ ಕೆಡ್ಸ್ಕೊಬೇಡಿ, ಎದುರು ಬೇಡಿ. ಬಿಡಬೇಕಿದೆ. ಹಾಂ, ಲಕ್ಷ್ಮೀ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದ ನೋಡಮ್ಮ. ಶುಕ್ರವಾರವು ಪೂಜಾ ಸಮಯ, ನೀ ಬರಲಿ ಸುಖ ಶಾಂತಿ ಕಾಣೆ. ಮಹಾಲಕ್ಷ್ಮಿ ನನ್ನ ಮನೆಗೆ ಬಾ, ನಿನ್ನ ಕಾಲ ಗೆಜ್ಜೆನಾಗಬೇಕು. ಸಿರಿ ಸೌಭಾಗ್ಯ ನೀ ತರಲಾರ, ನೆಂಬಿಗೆ ನಿಲ್ಲಿ ಕರವನ್ನು ಹಿಡಿದು ಸುಖ ಶಾಂತಿ. ಲಕ್ಷ್ಮಿ ನಿಮ್ಮ ಹೆಸರು ನೋಡಿ. ರತ್ನಮ್ನವರು ಲಕ್ಕು ಹೊಡೆದಿದ್ರು, ಹ್ಯಾಂಡಿಕ್ಯಾಪ್ ಆಗಿದ್ರು ಪಾಪ. ಎಷ್ಟು ಆದಷ್ಟು ಆಡಿದ್ರು. ಈ ಥರ ಅವರು ಮುಂದೆ ಬರಬೇಕು. ಇವರು ಒಂದು ಸಮಸ್ಯೆ ಕೇಳಿದ್ರು, ಹಂಗೆ ಮಾಡು ಹಂಗೆ. ಇವರು ದಯವಿಟ್ಟು ಒಂದು ಸಮಸ್ಯೆ ಕೇಳಿದ್ರು. ಇವ್ರಿಗೆ ಅಂಗಡಿ ಮಡಿ ಕೊಡಬೇಕು, ನಾವು ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ, ಭಾರಿ ಕಷ್ಟಪಡೋದ ನಮ್ಗೆ ಅಂತ ಇವರು ಅಂಗಡಿ ಕೇಳಿದರು. ನಾನು ಅಂಗವಿಕಲರ ಸಮೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಮಾತಾಡ್ತಿರೋದು ಜನತೆಗೆ, ಕರ್ನಾಟಕದ ಜನತೆಗೆ. ಇವರು ಅಂಗಡಿ ಮಡಿಕೋಬೇಕು ಅಂತ ಮೊದಲು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಯಾರು ದಾನಿಗಳು ಮುಂದೆ ಬಂದು ಇವರು ಒಂದು ಅಂಗಡಿ ಮಡಿಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಇತ್ತು ಅಂದ್ಬಿಟ್ಟು ನಾನು ಕರ್ನಾಟಕ ಜನತೆಯಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಎಲ್ಲ ಸಹಕರಿಸಿ. ನಮ್ಮ ಅಂಗವಿಕಲರ ಪರವಾಗಿ, ನಮ್ಮ ಇವ್ರ ಪರವಾಗಿ ಧನ್ಯವಾದ ನಿಮ್ಗೆ ತಿಳಿಸ್ತಾ, ಇವ್ರಿಗೊಂದು ಸ್ವಲ್ಪ ಅಂಗಡಿ ಮಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಿಮ್ಮ ಕೈಲಿ ಎಷ್ಟಾಯ್ತು ಅಷ್ಟ ಇವ್ರ ಅಕೌಂಟ್ಗೆ ಜಮಾ ಮಾಡಿ, ಹಾಗೂ ನಮ್ಮ ಅಕೌಂಟ್ಗೆ ಜಮಾ ಮಾಡಿ, ನಾವು ಇವ್ರಿಗೆ ಒಂದು ಅಂಗಡಿ ಮಾಡಿ ಕೊಡಬೇಕು ಅಂತ ಇದ್ದೀವಿ. ತಾವು ವಿಡಿಯೋನ ಆದಷ್ಟು ಎಲ್ಲ ಜನಗಳಿಗೂ ಶೇರ್ ಮಾಡಿ ಅಂತ ಮತ್ತೊಮ್ಮೆ ನಾನು ಕೈ ಮುಗಿದು ಕನ್ನಡ ಜನತೆಗೆ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಇಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಮಗ ತುಂಬ ಚಿಕ್ಕವನು, 20 ವರ್ಷದವನು. ನಮ್ಗೆ ಸ್ಲೋಕ್ ಆಗಿ 2 ವರ್ಷ ಆಯಿತು. ತುಂಬಾ ಪ್ರಾಬ್ಲಮ್ ಇತ್ತು. ಅಂಥದ್ರಲ್ಲೂ ನಮ್ಮ ಮಗ ಸಾಲ ಮಾಡಿ ತಾಯಿ ಬ್ಯಾಂಕ್ ಅಂತ ಬದುಕಿಸ್ಕೊಂಡಿದ್ದಾನೆ. ನನಗೆ ತಲೆ ಆಪ್ರೇಷನ್ ಆಗಿದೆ, ಗಂಟ್ಲು ಆಪ್ರೇಷನ್ ಆಗಿದೆ. 2 ಸರಿ ಆಪ್ರೇಷನ್ ಮಾಡಿದ್ದಾರೆ. ಚಿಪ್ ಹಾಕಿ ಮತ್ತೆ ಆಪ್ರೇಷನ್ ಮಾಡಿದ್ದಾರೆ. ಮತ್ತೆ ನಮ್ಮ ಗಂಡನಿಗೂ ಕೂಡ 2 ತಗೊಳ್ಳಿ ಅವಾಗ ಆಪ್ರೇಷನ್ ಆಗಿದೆ. ಅವ್ರಿಗೆ 2 ಲಕ್ಷ ಆಯಿತು. ನನಗೆ 25 ಲಕ್ಷ, ನನ್ನ ಗಂಡನಿಗೆ 2 ಲಕ್ಷ ಆಯಿತು. ಯಾರಾದ್ರೂ ಇದ್ರೆ ನಮಗೆ ಸಹಾಯ ಮಾಡಿ, ದಯವಿಟ್ಟು ಜೀವನ ನಡೆಸೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಒಬ್ಬತ್ತು ಊಟಕ್ಕೂ ಕಷ್ಟ ಆಗಿದೆ. ನಮ್ಮ ಸಾಲನ ತೀರಿಸ್ತಾನೆ, ಏನು ಮಾಡ್ತಾನೆ ಅಂತ ಏನಾದರೂ ಮಾಡಿದ್ರೆ ನೀವು ನಿಮ್ಮಿಂದ ಬದುಕುತ್ತೀವಿ ನಾವು. ದಯವಿಟ್ಟು ಸಹಾಯ ಮಾಡಿ. ಆಯಿತು, ಕೊಡಿ, ಹಾಕ್ತೀನಿ ಕೊಡಿ.